ಆನಂತರ ಎಲ್ಲ ತಿಂಡಿಗೆ ಆಲ್ಮೋಸ್ಟ್ ತಿಂಡಿ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ 11 ಗಂಟೆನೇ ಆಗೋಗ್ಬಿಟ್ಟಿತ್ತು. ಸೊ ಎಲ್ಲರೂ ಕೂಡ ಕುತ್ಕೊಂಡು ತಿಂಡಿ ತಿಂದ್ವಿ. ಡೈಲಿ ಸ್ಕೂಲ್ ಇರುತ್ತೆ ನಮ್ಮ ತೋಷಿತ್ ಆಲ್ಮೋಸ್ಟ್ 7:30 ಒಳಗಡೆ ತಿಂಡಿ ಆಗೋಗ್ಬಿಡುತ್ತೆ. ಸೊ ಅವತ್ತು ಕೂಡ ಅವರು ನಾವು ಒಂದು ಲೇಟಾಗಿ 12 ಗಂಟೆ ಆಗಿತ್ತಲ್ವಾ ಮದುವೆ ಮುಗಿಸ್ಕೊಂಡು ಮಲ್ಕೋದು. ಸೊ ಹಾಗಾಗಿ ಏನಾಯ್ತು, ಅವ್ರು ಇದ್ದಿದ್ದು ಕೂಡ ನಾನು 8:30 ಇದ್ರೆ 9:30 ಎತ್ತಿದ್ದು. ಸೊ ಹಾಗಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಆದ್ಮೇಲೆ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಬಿಟ್ಟೆ. ಸೊ ಸಂಡೇ ಆಗಿರೋದ್ರಿಂದ ಸೊ ಮನೆ ಹತ್ರ ಇರ್ತಾರೆ, ಏನಂತ ಕೆಲಸಗಳಿರೋದಿಲ್ಲ. ಈ ವೀಕಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬೇರೆ ಇದೆ, ಹಬ್ಬ ಬೇರೆ ಮಾಡ್ತೀವಿ ಅಲ್ವಾ, ಹಾಗಾಗಿ ಚಿಕ್ಕ ಪುಟ್ಟ ಕೆಲಸಗಳಿರುತ್ತೆ ಅಲ್ವಾ. ಸೊ ಹಾಗಾಗಿ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡೆ. ಸ್ವಲ್ಪ ಜಾಸ್ತಿ ದಿನದಿಂದ ಕೆನೆ ಕೂಡ ಏನು ಫ್ರಿಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಬಿಟ್ಟಿರ್ತೀನಿ. ಆನಂತರ ಬೆಣ್ಣೆನ ಕಟ್ಕೊಂಡು ತುಪ್ಪ ಕಾಯಿಸ್ಕೋಬೇಕಲ್ವಾ. ಸೊ ಹಾಗಾಗಿ ಬೆಣ್ಣೆನೂ ಕೂಡ ಎಲ್ಲಾನು ಕಟ್ಕೊಂಡು ಆಯ್ತು. ಆನಂತರ ಅದನ್ನ ಸಪರೇಟ್ ಪಾತ್ರೆಗೆ ತೆಗೆದಿಟ್ಬಿಟ್ಟು ಏನ್ ಮಾಡಿದೆ, ಇವಾಗ ಅದರಲ್ಲಿ ಸಪರೇಟ್ ಸ್ವಲ್ಪ ಮಜ್ಜಿಗೆ ಬರುತ್ತೆ ಅಲ್ವಾ, ಅದನ್ನ ತೆಗೆದ್ರೆ ಕಾಯಿಸುವಂತಹ ತುಪ್ಪ ಜಾಸ್ತಿ ದಿನ ಆದ್ರೂ ಕೂಡ ಏನು ಆಗೋದಿಲ್ಲ. ಒಂದ್ ವೇಳೆ ಏನಾದ್ರೂ ನಾವು ಕುದಿಸಬೇಕಾದ್ರೆ ಮಜ್ಜಿಗೆ ಹಾಗೆ ಇದ್ದು ಸೊ ಕುದಿಬೇಕಾದ್ರೆ ಸ್ವಲ್ಪ ಉಳ್ಕೊಂತು ಅಂತಂದ್ರೆ ಸ್ಮೆಲ್ ಬಂದ್ಬಿಡುತ್ತೆ, ಸೊ ಚೆನ್ನಾಗಿರೋದಿಲ್ಲ. ಇಲ್ಲಿ ತುಪ್ಪವನ್ನು ಕೂಡ ಕಾಯೋದಕ್ಕೆ ಇಟ್ಟೆ. ಮೊದಲನೇದಾಗಿ ಇಲ್ಲಿ ನಾನು ಬೆಣ್ಣೆ ಏನ್ ಸ್ವಲ್ಪ ಕರಗುತ್ತೆ ಅಲ್ವಾ, ಅದಕ್ಕೆ ಬೆಳ್ಳುಳ್ಳಿ, ಉಪ್ಪು ಮತ್ತೆ ತುಪ್ಪದ ಪುಡಿ, ಆನಂತರ ವೀಳ್ಯದೆಲೆಯನ್ನ ಹಾಕ್ತಾ ಇದ್ದೀನಿ. ವೀಳ್ಯದೆಲೆ ಹಾಕಿದ್ರೆ ತುಂಬಾನೇ ಟೇಸ್ಟ್ ಇರುತ್ತೆ. ಇದು ಒಂದ್ ವೇಳೆ ಇಲ್ಲ ಅಂತಂದ್ರೆ ನೀವು ಕರ್ಬೇವಿನ ಸೊಪ್ಪನ್ನು ಹಾಕ್ಬೋದು. ಚಿಕ್ಕ ಮಕ್ಳಿಗೆ ಯೂಸ್ ಮಾಡ್ತೀವಿ ಅಂತ ಅಂದ್ರೆ 2 ಲವಂಗ 2 ಮೆಣಸನ್ನ ಹಾಕ್ಬಿಡಿ, ತುಂಬಾನೇ ಟೇಸ್ಟ್ ಚೆನ್ನಾಗಿರುತ್ತೆ. ಅದು ಕುದಿಯೋ ಅಷ್ಟರಲ್ಲಿ ಸ್ವಲ್ಪ ಬಟ್ಟೆಗಳು ರಾಶಿನೇ ಆಗೋಗ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ಫೋಲ್ಡ್ ಮಾಡಿಟ್ಟು ಅಷ್ಟರಲ್ಲಿ ತುಪ್ಪ ಕೂಡ ರೆಡಿ ಆಗ್ಬಿಡ್ತು.